ಶರಣರು ಸತ್ಯಶುದ್ಧ ಕಾಯಕ, ದಾಸೋಹ ಮತ್ತು ಭಕ್ತಿ ಪಥದಲ್ಲಿ ನಡೆದು ಪ್ರತಿದಿನವೂ ಶಿವರಾತ್ರಿ ಎಂಬಂತೆ ಬದುಕಿದರು. ಅವರು ನೀಡಿದ ವಚನಗಳು ಜ್ಞಾನನಿಧಿಗಳಾಗಿವೆ ಎಂದು ಹಿರೇಹೊನ್ನಿಹಳ್ಳಿಯ ಚನ್ನಬಸವ ಶರಣರು ನುಡಿದರು. ಅವರು ತಾಲೂಕಿನ ಹಿರೇಹೊನ್ನಿಹಳ್ಳಿಯ ಬಸವತತ್ವ ಲಿಂಗಾನುಭಾವಿ ಶರಣರ ಬಳಗ, ಅನುಭವ ಮಂಟಪ ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಕಲಘಟಗಿ ತಾಲೂಕಾ ಘಟಕ ಇವರ ಸಹಯೋಗದಲ್ಲಿ ಶರಣರ ದೃಷ್ಟಿಯಲ್ಲಿ ಮಹಾಶಿವರಾತ್ರಿ ಉಪನ್ಯಾಸ ನೀಡಿ ಶರಣರು ನಡೆ ನುಡಿ ಒಂದಾಗಿ ನಡೆದರು ಎಂದರು. ಅನುಭವ ಮಂಟಪ ಅಧ್ಯಕ್ಷ ಗುರುಲಿಂಗಪ್ಪ ಉಣಕಲ್ಲ ಮಾತನಾಡಿ, ಮಹಾಶಿವರಾತ್ರಿ ನಿಮಿತ್ತವಾಗಿ ಅನುಭವ ಸಂಗಮ ಕಾರ್ಯಕ್ರಮ ಆಯೋಜಿಸಿದ್ದು, ಇದೊಂದು ವೈಚಾರಿಕ ಮತ್ತು ವಿನೂತನ ಕಾರ್ಯಕ್ರಮ. ನಾವೆಲ್ಲರೂ ಶರಣರ ಒಡನಾಟದಲ್ಲಿ ಮಿಂದು ಭಕ್ತಿ ಪಥದಲ್ಲಿ ನಡೆಯೋಣ ಎಂದರು. ಇದಕ್ಕೂ ಮುನ್ನ ಬಸವ ಪ್ರಾರ್ಥನೆ, ವಚನ ಗಾಯನ, ಅನುಭಾವ ಜರುಗಿತು. ಈ ಸಂದರ್ಭದಲ್ಲಿ ರಾಮಣ್ಣಕೋಟಿ, ನೀಲಪ್ಪ ಹಿರೇಗುಂಜಳ, ಬಸವರಾಜ ಮಾದಿ, ಶರಣೆ ರತ್ನಮ್ಮ ತಾಯಿ, ಚನ್ನಬಸಗೌಡ ಪಾಟೀಲ, ಲಕ್ಷ್ಮೀ ಕೊಟಗುಣಸಿ, ಬಸವನ್ನೆಪ್ಪ ದನಿಗೊಂಡ, ತಿಪ್ಪಣ್ಣ ಜಮ್ಮಿಹಾಳ, ಬಸವರಾಜ ಕೆಳಗಿನಮನಿ, ಕಸ್ತೂರಿ ಉಣಕಲ್ ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಗಿರೀಶ ಮುಕ್ಕಲ್ಲ, ಸದಸ್ಯರಾದ ಶಿವರುದ್ರ ಧನಿಗೊಂಡ, ಶಂಕರ ದಾಸನಕೊಪ್ಪ ಸೇರಿದಂತೆ ಬಸವ ತತ್ವಲಿಂಗಾನುಭಾವಿ ಶರಣರ ಬಳಗದ ಸದಸ್ಯರು ಇದ್ದರು. ಕಾರ್ಯಕ್ರಮದ ನಂತರ ಬಸವ ನಾಮಸ್ಮರಣೆ ಜರುಗಿತು.